ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವ. ರಥೋತ್ಸವಕ್ಕೆ ಗರುಡ ಆಗಮನ, ಭಕ್ತರಿಂದ ಹರ್ಷೋದ್ಗಾರ. ಸುಮಾರು 5,000 ಇತಿಹಾಸವುಳ್ಳ ಕರುನಾಡಿನ ಸುಪ್ರಸಿದ್ಧ ಕಮನೀಯ ಕ್ಷೇತ್ರವಾದ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವ ಅದ್ದೂರಿಯಾಗಿ ಇಂದು ಜರುಗಿತು. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ಕ್ಯಾಮೇನಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಗೃಹ ಸಚಿವ ಪರಮೇಶ್ವರ್ ಚಾಲನೆ ನೀಡಿದ್ದು, ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರ ದಂಡು ಹರಿದು ಬಂದಿತ್ತು. ರಥೋತ್ಸವದ ಅಂಗವಾಗಿ ದೇವಾಲಯಕ್ಕೆ ಹಾಗೂ ದೇವರ ಮೂರ್ತಿಗೆ ಹೂಗಳಿಂದ ವಿಶೇಷವಾಗಿ ಅಲಂಕಾರವನ್ನ ಮಾಡಲಾಗಿತ್ತು. ಅಲ್ಲದೆ ಬರುವ ಭಕ್ತರಿಗೆ ಪ್ರಸಾದ ವಿನಿಯೋಗವನ್ನ ಕೂಡ ಏರ್ಪಡಿಸಲಾಗಿತ್ತು. ಕಮನೀಯ ಕ್ಷೇತ್ರವಾದ ಶ್ರೀ ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಮತ್ತು ಆಂಜನೇಯ ಸ್ವಾಮಿಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ ನಂತರ ಆಕಾಶದಲ್ಲಿ ಗರುಡ ದೇವರ ಆಗಮನವಾಗುತ್ತೆ. ಗರುಡ ದೇವ ರಥೋತ್ಸವದ ಸುತ್ತ 3 ಬಾರಿ ಪ್ರದಕ್ಷಿಣೆ ಹಾಕಿದ ಬಳಿಕ ರಥ ಎಳೆಯುವುದು ಇಲ್ಲಿನ ವಾಡಿಕೆಯಾಗಿದೆ. ಅದರಂತೆ ಈ ಬಾರಿಯೂ ರಥೋತ್ಸವದ ಸುತ್ತ ಗರುಡ ದೇವ ಪ್ರದಕ್ಷಿಣೆ ಹಾಕಿದ ಬಳಿಕ ಪರಮೇಶ್ವರ್ ರಥೋತ್ಸವಕ್ಕೆ ಚಾಲನೆಯನ್ನ ನೀಡುತ್ತಿದ್ದಂತೆ ಭಕ್ತರಲ್ಲಿ ಹರ್ಷೋದ್ಗಾರ, ಜಯಘೋಷ ಮೊಳಗಿದ್ವು. ಭಕ್ತರು ಬಾಳೆಹಣ್ಣು ದವನ ಎಸೆದು ನಮಿಸಿದ್ರು. ಇನ್ನು ಈ ಕ್ಯಾಮೇನಹಳ್ಳಿ ರಥೋತ್ಸವ ಅಂದ್ರೆ ಪ್ರಸಿದ್ಧಿ ಪಡೆದಿದ್ದು, ಅಕ್ಕಪಕ್ಕದ ಹಳ್ಳಿಯ ಜನರಲ್ಲದೆ ರಾಜ್ಯ, ಹೊರ ರಾಜ್ಯದಿಂದಲೂ ಭಕ್ತರ ದಂಡೆ ಹರಿದು ಬಂದಿದೆ. ಹೋಬಳಿಯಲ್ಲಿ ಕ್ಯಾಮೇನಹಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಇದೆ. ಇದು ಒಂದು ಸಣ್ಣ ಗ್ರಾಮ. ಆ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದೆ. ನಮ್ಮ ಪೂರ್ವಜರು ಮಾತನಾಡ್ತಕ್ಕಂಥದ್ದು ಮತ್ತು ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಜನ ಮಾತಾಡೋದು, ಆ ಕ್ಯಾಮೇನಹಳ್ಳಿ ಆಂಜನೇಯ ಸ್ವಾಮಿಯ ಇತಿಹಾಸ ಸುಮಾರು 3,500 ವರ್ಷ ಅಂತ ಹೇಳ್ತಾರೆ. ದ್ವಾಪರ ಯುಗದಲ್ಲಿ ಅದನ್ನು ಸ್ಥಾಪನೆ ಮಾಡಿದರು ಅಂತ ಹೇಳಿ ಪ್ರತೀತಿ ಇದೆ. ಆ ದೇವಸ್ಥಾನದ ರಥೋತ್ಸವ ಇವತ್ತು ಜರುಗಿದೆ. ನಾವೆಲ್ಲ ಅದರಲ್ಲಿ ಭಾಗವಹಿಸಿದ್ದೀವಿ. ನಾನು ಆಂಜನೇಯ ಸ್ವಾಮಿ ಹತ್ರ ನಾನು ಕೇಳ್ಕೊಂಡಿರೋದು, ಈ ಭಾಗದ ಜನರಿಗೆ ಶಾಂತಿ ಕೊಡಿ, ಮಳೆ ಬೆಳೆ ಇದೆಲ್ಲ ಸಕಾಲಕ್ಕೆ ಆಗಬೇಕು, ರೈತ ಸಂತೋಷದಿಂದ ಇರಬೇಕು, ಆ ರೀತಿ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಆಂಜನೇಯ ಸ್ವಾಮಿಯನ್ನು ಕೇಳ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಅಲ್ಲಿ ಒಂದು ರಾಜಗೋಪುರ ಕಟ್ಟಬೇಕು ಅಂತೇಳಿ ಭಾಳ ದಿವಸದ ಬಯಕೆ ಇತ್ತು, ಬೇಡಿಕೆ ಇತ್ತು. ಅದನ್ನು ನಮ್ಮ ದಾನಿಗಳೊಬ್ಬರು, ನಮ್ಮ ಏನವ್ರ ಹೆಸರು, ರಾಮಕೃಷ್ಣ ಶೆಟ್ಟರು, ಅವರು ಅದನ್ನು ಕಟ್ಟಿಸ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಅವರ ಕೈನಲ್ಲೇ ಇವತ್ತು ಅಡಿಗಲ್ಲು ಹಾಕಿದ್ದೇವೆ. ಹಾಗಾಗಿ ಆದಷ್ಟು ಮುಂದಿನ ಜಾತ್ರೆ ಬರೋ ಅಷ್ಟೊತ್ತಿಗೆ ನಾನು ಮಾಡಿಸ್ಕೊಡ್ತೀನಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ನಮ್ಮ ಭಕ್ತಾದಿಗಳು ಕೂಡ ಒಂದಿಷ್ಟು ಸಹಾಯ ಮಾಡ್ತಾರೆ. ಆದ್ದರಿಂದ ಭಾಳ ಉತ್ತಮವಾದ ಕೆಲಸ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಅರ್ಚಕ ರಾಮಚಾರ್ ಮಾತನಾಡಿ, ಸೂರ್ಯದೇವ ತನ್ನ ಪದವನ್ನ ಬದಲಿಸುವ ದಿನ ದೇವರ ದರ್ಶನ ಪಡೆದರೆ ಇಷ್ಟಾರ್ಥ ಸಿದ್ಧಿ ಆಗಲಿದೆ ಎಂದಿದ್ದಾರೆ. ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗಿಯಾಗಿದ್ದು ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಎಂದಿದ್ದಾರೆ. ವಿಶೇಷವಾಗಿ ಬ್ರಹ್ಮರಥೋತ್ಸವ ಆಗುತ್ತೆ, ಶ್ರೀರಾಮ ದೇವರ ಒಂದು ಕಲ್ಯಾಣೋತ್ಸವ ಆಗುತ್ತೆ, ಹಾಗೂ ಸ್ವಾಮಿಯ ಒಂದು ಪಂಚಾಮೃತ ಅಭಿಷೇಕ, ಬೆಳಗಿನ ಜಾವ ನಿರ್ಮಾಲ್ಯ ಹಾಗೂ ಶ್ರೀದೇವಿ ಬೂದಿ ಇರತಕ್ಕಂತಹ ಒಂದು ದಿವ್ಯವಾದ ಒಂದು ಉತ್ಸವ ಮೂರ್ತಿಯ ಕೂಡ ಒಂದು ಕಲ್ಯಾಣೋತ್ಸವ ಆಗ್ತದೆ. ಅದೇ ರೀತಿಯಾಗಿ ಬೆಳಗಿನ ಜಾವದಿಂದಲೂ ಕೂಡ ಸ್ವಾಮಿಗೆ ವಿಶೇಷವಾದ ಒಂದು ಹೂವಿನ ಅಲಂಕಾರ ಆಗಿರ್ಬೋದು, ಹಾಗೆಲ್ಲ ವಿಶೇಷವಾದ ಪೂಜೆಯು ಕೂಡ ಈ ಒಂದು ಸಂದರ್ಭದಲ್ಲಿ ರಥಸಪ್ತಮಿ ಎಂದು ನಾವು ಇಲ್ಲಿ ದೇವರಿಗೆ ನೆರವೇರಿಸ್ತೇವೆ. ಎಷ್ಟು ದಿವಸ ನಡೆಯುತ್ತೆ ಕಾರ್ಯಕ್ರಮ? ರಥೋತ್ಸವ ಆದಮೇಲೆ ಸುಮಾರು ರಥೋತ್ಸವ ಆದಮೇಲೆ ಉತ್ಸವಾದಿಗಳಿರ್ತವೆ, ಗರುಡೋತ್ಸವ, ಶೇಷೋತ್ಸವ, ಶಯನೋತ್ಸವ, ಈ ರೀತಿಯಾಗಿ ಅನೇಕ ಉತ್ಸವಗಳಿರ್ತವೆ. ಸುಮಾರು ಪೌರ್ಣಿಮೆಯವರೆಗೂ, ಮಾಘ ಮಾಸದ ಪಂಚಮಿಯಿಂದ ಪೌರ್ಣಿಮೆಯವರೆಗೂ ವಿಶೇಷವಾಗಿ ಆ ಸ್ವಾಮಿಯ ಸನ್ನಿಧಿಯಲ್ಲಿ ಉತ್ಸವಾದಿಗಳು ನಡೆಯುತ್ತೆ. ವಿಶೇಷತೆ ಏನಂತಂದ್ರೆ, ಸ್ವಾಮಿ ಎಲ್ಲ ಕಡೆ ಕೂಡ ಆಂಜನೇಯ ಸ್ವಾಮಿ ಅಂತಂದ್ರೆ
ಕೇವಲ ಆಂಜನೇಯ ಸ್ವಾಮಿ ಇರ್ತಾನೆ. ಇಲ್ಲಿ 3 ಒಂದು ಅವತಾರದಿಂದ ಕೂಡಿರ್ತಕ್ಕಂತಹ ದಿವ್ಯವಾದ ಸಾನ್ನಿಧ್ಯ. ಹನುಮ, ಭೀಮ, ಮಧ್ವ. ಒಂದು ತ್ರೇತಾಯುಗದಲ್ಲಿ ರಾಮದೇವರ ಸೇವೆ ಮಾಡಲಿಕ್ಕಾಗಿ ಹನುಮಂತ ದೇವರಾಗಿ, ಮತ್ತು ದ್ವಾಪರ ಯುಗದಲ್ಲಿ ಕೃಷ್ಣನ ಸೇವೆ ಮಾಡಲಿಕ್ಕಾಗಿ ಭೀಮಸೇನ ದೇವರಾಗಿ, ಮತ್ತು ಕಲಿಯುಗದಲ್ಲಿ ವೇದವ್ಯಾಸರ ಸೇವೆ ಮಾಡಲಿಕ್ಕಾಗಿ ಮಧ್ವಾಚಾರ್ಯರಾಗಿ ಹನುಮ, ಭೀಮ ಮತ್ತು 3 ಅವತಾರವನ್ನು ಆ ವಾಯುದೇವರು ಎತ್ತಿ ವಿಶೇಷವಾಗಿ ಆ ಭಗವಂತನ ಸೇವೆಯನ್ನು ಮಾಡಿದ್ದಾರೆ. ಆ ವಿಶೇಷವಾದ ಸಾನ್ನಿಧ್ಯ ಈ ಕ್ಯಾಮಿನಹಳ್ಳಿಯಲ್ಲಿ ಇರ್ತಕ್ಕಂಥದ್ದು ಒಂದು ವಿಶೇಷ. ಇನ್ನು ಆಂಜನೇಯ ಸ್ವಾಮಿ ಬ್ರಹ್ಮ ರಥೋತ್ಸವದ ಅಂಗವಾಗಿ ಮದುವೆಯಾಗಿ ಗಂಡನ ಮನೆಗೆ ಹೋಗಿರೋ ಹೆಣ್ಣು ಮಕ್ಕಳು ತವರು ಮನೆಗೆ ಆಗಮಿಸಲಿದ್ದು, ಹೆಣ್ಣು ಮಕ್ಕಳಿಗೆ ಬಳೆ ತೊಡಿಸುವುದು ರಥೋತ್ಸವದ ಒಂದು ಭಾಗವಾಗಿದೆ. ಇದಕ್ಕಾಗಿ ಗ್ರಾಮದ ಹೆಣ್ಣು ಮಕ್ಕಳು ಈ ಜಾತ್ರೆಗಾಗಿ ಕಾತುರದಿಂದ ಕಾಯ್ತಿರ್ತಾರೆ. ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಪಿಎನ್ ಕೃಷ್ಣಮೂರ್ತಿ ಮಾತನಾಡಿ, 19 ವರ್ಷದಿಂದ ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯ ಮತ್ತು ರಥೋತ್ಸವಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಇದರ ಜೊತೆಗೆ ಭಕ್ತರಿಗೆ ಪ್ರಸಾದ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾನೆ. ದೇವರ ಶಕ್ತಿ ಇರುವ ತನಕ ಸ್ವಾಮಿಯ ಸೇವೆಯನ್ನ ಸಲ್ಲಿಸುತ್ತೇನೆ ಎಂದಿದ್ದಾರೆ. 17ನೇ ವರ್ಷದ ಈ ಒಂದು ಅನ್ನ ಸಂತರ್ಪಣೆ ಹಾಗೂ ದೇವರಿಗೆ ಅಲಂಕಾರ ಮತ್ತು ರಥಕ್ಕೆ ಅಲಂಕಾರ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊಂಬರ್ತಾ ಇದ್ದೀವಿ. ಇದು ನನ್ನ ಒಬ್ಬರಿಂದ ಸಾಧ್ಯ ಇಲ್ಲ. ನಮ್ಮ ಶ್ರೀಮತಿಯವರು ಚಂದ್ರಿಕಲಾ ಅವರು ಮತ್ತು ನಮ್ಮ ಕುಟುಂಬದವರು ಮತ್ತು ಈ ಭಾಗದ ನನ್ನ ರಾಜಕಾರಣಕ್ಕೆ ಯಶಸ್ವಿ ಕಂಡಂಥ ಸಮಯದಲ್ಲಿ ನಮ್ಮ RS ರಾಜಣ್ಣವರು ಮತ್ತು ನಮ್ಮ ಕಾಂತಣ್ಣನವರು, ಆರಾಧ್ಯವರು, ಇನ್ನೂ ಅನೇಕ ಸಾವಿರಾರು ಜನ ನನಗೆ ಇಲ್ಲಿಗೆ ಪ್ರೋತ್ಸಾಹವನ್ನು ಕೊಟ್ಟು ನನ್ನ ಕೈ ಹಿಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದಾರೆ. ಇದು ಸುಪ್ರಸಿದ್ಧ ಒಂದು ಜಾತ್ರಾ, ಇದು ಜಾತ್ರಾ ಮಹೋತ್ಸವ, ಬ್ರಹ್ಮರಥೋತ್ಸವ. ಇವತ್ತು ಸೂರ್ಯ ರಥಸಪ್ತಮಿ ಅಂತೇಳಿ ಇವತ್ತು ದಿವಸ ಸೂರ್ಯ ದಿಕ್ಕನ್ನು ಬದಲಾಯಿಸುವಂಥ ದಿವಸ ಇವತ್ತು. ಇಂಥ ಸಂದರ್ಭದಲ್ಲಿ ನಾನು ನಮ್ಮ ರಾಜಣ್ಣವರೆಲ್ಲ ಹೇಳ್ಬಿಟ್ಟಿದ್ದಾರೆ. ಅವತ್ತು ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದೆ 2005ರಲ್ಲಿ. ಸರ್, ನಿಮ್ಮ ದೇವ್ರ ಶಕ್ತಿ ಎಲ್ಲವರೆಗೂ ಕೊಡ್ತಾನೆ ಅಲ್ಲಿವರೆಗೂ ಈ ಕಾರ್ಯಕ್ರಮ ಬಡವರಿಗೆ ಊಟ ಹಾಕೋದು ದೇವ್ರ ಕೆಲಸ ಮಾಡಿರಿ ಅಂತ ಹೇಳಿದ್ರೆ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. 17 ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಮುಂದೆನೂ ನಿಮ್ಮ ಮುಂದೆ ಇದೇ ಥರನೇ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸಣ್ಣ ಪುಟ್ಟ ತೊಡಕುಗಳು ಬರ್ತವೆ, ಅದೆಲ್ಲ ನಾವು ಫೇಸ್ ಮಾಡ್ಕೊಂಡು ಹೋಗ್ತೀವಿ. ನಮಗೇನಿದೇನು ಹೊಸದೇನಲ್ಲ. ಚೆನ್ನಿಗಪ್ಪರ ಕಾಲದಿಂದ ನಾವು ಹೋರಾಟಗಳೇನೆ. ಇನ್ನು ಮುಂದೆ ಇನ್ನೊಂದು ಥರ ಹೋರಾಟಗಳಿದ್ರೆ ಅದನ್ನು ಹೋರಾಟನೂ ಮಾಡ್ತೀವಿ. ಇದು ಈ ಜಾತ್ರಾ ಮಹೋತ್ಸವದ ವಿಶೇಷ ಏನು ಅಂತಂದರೆ, ನಮ್ಮ ಕೊರಟಗೆರೆ ತಾಲೂಕು ಮತ್ತು ತುಮಕೂರು ಜಿಲ್ಲೆ ಮತ್ತು ಬೆಂಗಳೂರು ಕಡೆಯಿಂದ ಹೊರಗಡೆಯಿಂದ ಸಾವಿರಾರು ಜನ ಬರ್ತಾಯಿದ್ವಿ. ನಾವೆಲ್ಲ ಚಿಕ್ಕೂರಿದ್ದಾಗ ಇಲ್ಲಿ ಒಂದು 40,000-50,000 ಜನ ನಾವು ನೋಡ್ತಾ ಇದ್ದೇವೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ ಮತ್ತು ವೀಕ್ ಡೇಸ್ ಬುಧವಾರ ಬಂದಿರೋದ್ರಿಂದ ಜನ ಬರೋರಿದ್ದಾರೆ. ಇವತ್ತು ಈ ಬ್ರಹ್ಮರಥೋತ್ಸವ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ, ಅವ್ರ ಇಷ್ಟಾರ್ಥಗಳನ್ನ ನೆರವೇರಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಒಟ್ನಲ್ಲಿ ಇತಿಹಾಸ ಪ್ರಸಿದ್ಧವಾಗಿರೋ ಕ್ಯಾಮಿನಹಳ್ಳಿ ರಥೋತ್ಸವಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಭಕ್ತರ ಇಷ್ಟಾರ್ಥಗಳನ್ನ ಆ ದೇವರು ಈಡೇರಿಸ್ತಾನೆ ಎಂಬುದು ಅಲ್ಲಿನ ಜನರ ಅಪಾರ ನಂಬಿಕೆಯಾಗಿದೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.